ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಕ್ಲೈಮೇಟ್ಗೆ ನಮಗೆ ಇಮ್ಯುನಿಟಿ ಅಂತೂ ತುಂಬ ಅವಶ್ಯಕತೆ ಇದೆ. ಮತ್ತು ಎಷ್ಟು ನಾವು ಇಮ್ಯುನಿಟಿ ಇರುವಂಥ ಆಹಾರ ತಗೋತೀವಿ ಅಷ್ಟು ಒಳ್ಳೆಯದು. ಕ್ಲೈಮೇಟು ಸಮ್ಮರು, ವಿಂಟರು ಏನೂ ಗೊತ್ತಾಗ್ತಿಲ್ಲ, ರೈನಿಂಗ್ ಸೀಸನು ಅಂತ. ಈ ಟೈಮಲ್ಲಿ ನಾವು ಪ್ರತಿಯೊಬ್ಬರು ಚಿಕ್ಕವರಿಂದ ದೊಡ್ಡವರವರೆಗೂ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಆದಂಥ ಮುಖ್ಯವಾದಂಥ ವಿಡಿಯೋ ತೊಗೊಂಬಂದಿದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ. ಡ್ರೈ ಫ್ರೂಟ್ಸಲ್ಲಿರುವ ಪ್ರತಿಯೊಂದು ನಮಗೆ ಹೇಗೆಲ್ಲ ಉಪಯೋಗ ಅಂತ ತಿಳಿಸ್ಕೊಟ್ಟಿದ್ದೀನಿ. ಬಾದಾಮಿ ಡ್ರೈ ಫ್ರೂಟ್ಸ್ ಉಪಯೋಗ ಯಾರೆಲ್ಲ ನೋಡಿಲ್ಲ ವಿಡಿಯೋ ನೋಡ್ಬೋದು. ಈಗ ನಾನು ಒಣ ದ್ರಾಕ್ಷಿಲಿರೋ ಉಪಯೋಗ ಮತ್ತು ಹೇಗೆ ತಿನ್ನಬೇಕು, ಹೇಗೆ ತಿಂದರೆ ಉಪಯೋಗ ಆಗುತ್ತೆ, ಯಾರೆಲ್ಲ ತಿನ್ನಬಾರ್ದು, ಮತ್ತು ಅದರಲ್ಲಿರೋ ಗುಣಗಳು ಮತ್ತು ಹೇಗೆ ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ತುಂಬಾ ಒಳ್ಳೆಯ ವಿಡಿಯೋ ಇದೆ, ಯಾರು ಸ್ಕಿಪ್ ಮಾಡದೆ ನೋಡಿ. ಈಗ ಫಸ್ಟಿಗೆ ನಾವು ಒಣ ದ್ರಾಕ್ಷಿಯ ಬಗ್ಗೆ ಅವು ಹೇಗೆ ತಯಾರಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಒಣ ದ್ರಾಕ್ಷಿ ತಯಾರಾಗುತ್ತೆ. ಒಣ ದ್ರಾಕ್ಷಿ ಹೇಗೆ ತಯಾರಾಗುತ್ತೆ ಅಂದರೆ, ಗ್ರೇಪ್ಸ್ ಇರುತ್ತೆ ನೋಡಿ, ಅದನ್ನ ನಾವು ಸ್ಟೀಮ್ ಮಾಡಿಬಿಟ್ಟು ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ. ಸ್ಟೀಮ್ ಮಾಡಿ ಒಣಗಿಸ್ಬಿಟ್ಟು ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮನೆಯಲ್ಲೂ ಮಾಡ್ಕೋಬೋದು. ಹೊರಗಡೆ ಏನಾಗುತ್ತೆ, ಅದು ಸ್ಟೀಮ್ ಮಾಡುವಾಗ ಅದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಮನೆಯಲ್ಲಿ ನಾವು ಈಸಿಯಾಗಿ ಕುಕ್ಕರಲ್ಲಿ ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನಮಗೆ ಒಣ ದ್ರಾಕ್ಷಿ ಹೀಗೆ ಸಿಗುತ್ತೆ ನೋಡಿ. ತೋಟದಲ್ಲಿ ಬೆಳೆದಿರೋವಂಥ ದ್ರಾಕ್ಷಿನ ಸ್ಟೀಮ್ ಮಾಡಿಬಿಟ್ಟು ನಮಗೆ ಡ್ರೈ ಮಾಡಿಬಿಟ್ಟು ಕೊಡ್ತಾರೆ ಅಂಗಡಿಗಳಲ್ಲಿ. ಈಸಿಯಾಗಿ ನಮಗೆ ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ, ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ನಮಗೆ ಈ ಒಣ ದ್ರಾಕ್ಷಿ ಸಿಗುತ್ತೆ ಮತ್ತು ರೀಸನೇಬಲ್ ರೇಟಲ್ಲೂ ಸಿಗುತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಒಣ ದ್ರಾಕ್ಷಿ. ಅದರಲ್ಲಿ 4 ಪ್ರಕಾರದಲ್ಲಿ ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ ಫ್ರೆಂಡ್ಸ್ ನೋಡಿ. ಎಲ್ಲ ಡ್ರೈ ಫ್ರೂಟ್ಸಲ್ಲಿ ಒಂದೇ ಥರ ಸಿಕ್ಕರೆ, ಒಣ ದ್ರಾಕ್ಷಿಯಲ್ಲಿ ನಮಗೆ 4 ವಿಧದಲ್ಲಿ ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ. ಒಂದು ಡಾರ್ಕ್ ಬ್ರೌನು, ಒಂದು ಲೈಟ್ ಯೆಲ್ಲೋ ಕಲರು, ಮತ್ತು ಒಂದು ಬ್ಲ್ಯಾಕ್ ಕಲರು ದ್ರಾಕ್ಷಿ, ಇನ್ನೊಂದು ಗೋಲ್ಡನ್ ಕಲರಲ್ಲಿ ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ ಫ್ರೆಂಡ್ಸ್. 4 ಒಣ ದ್ರಾಕ್ಷಿಯು ಒಳ್ಳೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ನ ಹೊಂದಿದೆ. ಹೆಲ್ತಿಗೆ ತುಂಬಾ ಉಪಯೋಗ ಅಂತ ಅಂಶಗಳು ಈ ಒಣ ದ್ರಾಕ್ಷಿಯಲ್ಲಿ ನಾವು ಕಾಣ್ಬೋದು ಫ್ರೆಂಡ್ಸ್. ತುಂಬಾ ಹೆಲ್ಪ್ ಇರುವಂತಹ, ದೇಹಕ್ಕೆ ಹೆಲ್ಪ್ ಮಾಡುವಂಥ ಅಂಶಗಳು ಹೊಂದಿದೆ. ಐರನ್ನು, ಕ್ಯಾಲ್ಸಿಯಮ್ಮು, ಫೈಬರು, ಆ್ಯಂಟಿ ಆಕ್ಸಿಡೆಂಟ್ ಎಲ್ಲನೂ ತುಂಬಾ ರಿಚಾಗಿ ಇದರಲ್ಲಿ ಕೂಡಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಹೊಟ್ಟೆ ಪ್ರಾಬ್ಲಮ್ ಇದೆ ನೋಡಿ, ಡೈಜೆಷನ್ ಪ್ರಾಬ್ಲಮ್ ಇದೆ ನೋಡಿ, ಮಸ್ಟ್ ಆ್ಯಂಡ್ ಶುಡ್ಡಾಗಿ ಡೈಲಿ 1 ಸ್ಪೂನು ಒಣ ದ್ರಾಕ್ಷಿ ನೆನೆ ಹಾಕಿ ರಾತ್ರಿ ಬೆಳಿಗ್ಗೆ ತಿನ್ನೋದ್ರಿಂದ ನಮಗೆ ಹೊಟ್ಟೆ ಪಾಚನ ಅಂದರೆ ಕರಗೋ ಒಂಥರ ಡೈಜೆಷನ್ ಪವರ್ನ ಹೆಚ್ಚು ಮಾಡುತ್ತೆ. ಮತ್ತು ಮೋಷನ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ನೋಡಿ, ಅವರಿಗೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಒಣ ದ್ರಾಕ್ಷಿ. ಸ್ಕಿನ್ನಿಗೆ, ಕೂದಲಿಗೆ, ಕಣ್ಣಿಗೆ, ಪ್ರತಿಯೊಂದಕ್ಕೂ ನಮಗೆ ಒಣ ದ್ರಾಕ್ಷಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಎಷ್ಟೊಂದು ಥರ ವಿಧದಲ್ಲಿ ನಮಗೆ ಒಣ ದ್ರಾಕ್ಷಿ ಸಿಗುತ್ತೆ, ಅಷ್ಟು ಎಲ್ಲ ತರಹದ ಒಣ ದ್ರಾಕ್ಷಿನೂ ನಮಗೆ ಹೆಲ್ತಿಗೆ ತುಂಬಾ ಉಪಯೋಗವಿದೆ ಫ್ರೆಂಡ್ಸ್. ಮತ್ತು ಒಣ ದ್ರಾಕ್ಷಿ ನೋಡಿ ರಾತ್ರಿ ನೆನೆ ಹಾಕಿ ತಿನ್ನೋದ್ರಿಂದ ಏನಾಗುತ್ತೆ, ಅದರಲ್ಲಿರುವ ವಿಟಮಿನ್ಸು, ಮಿನರಲ್ ಎಲ್ಲ ಡಬಲ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಸಿ ಇದೆ, ಡಿ ಇದೆ, ಎ ಇದೆ. ತುಂಬಾ ಹೆಲ್ತಿಗೆ ಉಪಯೋಗವಾಗುವಂತಹ ಒಣ ದ್ರಾಕ್ಷಿಯ ಅಂಶಗಳು ಇದ್ದಾವೆ ಫ್ರೆಂಡ್ಸ್. ಇದು ಒಣ ದ್ರಾಕ್ಷಿ ಉಪಯೋಗ ಅಂದರೆ, ಒಣ ದ್ರಾಕ್ಷಿ ಸೇವನೆಯಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ಈ ನಮ್ಮದು ಕಲಿಯುಗದಲ್ಲಿ ಬರುವಂತಹ ಕೆಲವೊಂದು ರೋಗಗಳು, ಅವಾಗ ಎಷ್ಟು ನಮಗೆ ಇಮ್ಯುನಿಟಿ ಇದ್ರೂ ಕಡಿಮೆನೇ ಫ್ರೆಂಡ್ಸ್. ಅಷ್ಟು ಇಮ್ಯುನಿಟಿ ನಮಗೆ ಹೆಚ್ಚು ಮಾಡ್ಕೊಳ್ಬೇಕಾಗುತ್ತೆ. ಆ ಥರ ಆಹಾರಗಳು ನಾವು ಸೇವನೆ ಮಾಡ್ಕೊಳ್ಬೇಕಾಗುತ್ತೆ. ಒಣ ದ್ರಾಕ್ಷಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರು ಡಬಲ್ ಆಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಫೈಬರ್ ಇರುವಂತಹ ಮತ್ತು ಐರನ್ ಇರುವಂತಹ ನಮ್ಮದು ಒಣ ದ್ರಾಕ್ಷಿ ಇದೆ. ಮತ್ತು ನಮ್ಮಲ್ಲಿರುವಂಥ ಒಳ್ಳೆ ಬ್ಲಡ್ ಸೆಲ್ಸ್ ಇರ್ತವೆ ನೋಡಿ, ಹೆಚ್ಚಿಗೆ ಮಾಡುತ್ತೆ. ಎಲ್ಲ ಥರ ನಮ್ಮದು ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಒಣ ದ್ರಾಕ್ಷಿಯ ನೀರಿನಲ್ಲಿದೆ ಫ್ರೆಂಡ್ಸ್. ಒಣ ದ್ರಾಕ್ಷಿ ನೆನೆ ಹಾಕಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರೋ ಬ್ಲಡ್ನ ಹೆಚ್ಚು ಮಾಡುತ್ತೆ. ಮತ್ತು ಐರನ್ ಮತ್ತು ಕ್ಯಾಲ್ಸಿಯಂ, ವಿಟಮಿನ್ ಎ, ಡಿ, ಸಿ ಎಲ್ಲ ಹೆಚ್ಚಿಗೆ ಮಾಡೋದ್ರಿಂದ ನಮ್ಮಲ್ಲಿ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಈ ನಮ್ಮ ಕಲಿಯುಗದಲ್ಲಿ, ಈ ಜಗತ್ತಿನಲ್ಲಿ, ಈ ನಡೆಯುವಂಥ ಸಮಯದಲ್ಲಿ, ಕ್ಲೈಮೇಟ್ನ ವೇರಿಯೇಷನಲ್ಲಿ ನಮಗೆ ಇಮ್ಯುನಿಟಿ ತುಂಬಾ ಅವಶ್ಯಕತೆ ಇದೆ. ಎಷ್ಟು ಇಮ್ಯುನಿಟಿ ಇದ್ರೂ ಕಡಿಮೆನೇ ಫ್ರೆಂಡ್ಸ್. ಈಗ ಅದಕ್ಕೋಸ್ಕರ ಹೊರಗಡೆ ಎಲ್ಲ ತಿನ್ನೋದು ಬಿಟ್ಟು, ಹೊರಗಡೆ ಹಾಳು ಮುಳು ತಿನ್ನೋದು ಬಿಟ್ಟು, ಮನೆಯಲ್ಲಿರುವಂಥ ಹೆಲ್ದಿ ಫುಡ್ ತಿಂದು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್. ಮಕ್ಕಳಿಂದ ಹುಟ್ಟಿರೋ ಮಗುವಿಂದ ವಯಸ್ಸಾದಿರುವಂಥ
ಅಲ್ಲಿವರೆಗೂ ನಮಗೆ ಎಲ್ಲರೂ ಪ್ರತಿಯೊಬ್ಬರು ನಾವು ಮನೆಯಲ್ಲಿ ಹೆಲ್ದಿ ಫುಡ್ ತಿಂದು ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಒಣ ದ್ರಾಕ್ಷಿ ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗೋದಲ್ಲದೆ ಎಲ್ಲ ರೋಗಗಳಿಂದ ನಮಗೆ ರಕ್ಷಣೆ ಮಾಡುವಂಥ ಅಂಶ ಸಿಗುತ್ತೆ ಫ್ರೆಂಡ್ಸ್. ಒಣ ದ್ರಾಕ್ಷಿ ನೋಡಿ ನೆನೆ ಹಾಕಿ ತಿನ್ನೋದ್ರಿಂದ ಅದರಲ್ಲಿರುವ ಅಂಶಗಳು ಡಬಲ್ ಆಗುತ್ತೆ. ಅದರಲ್ಲಿ ನಮಗೆ ಬ್ಲಡ್ಗೆ ಏನು ಬೇಕು, ಎಷ್ಟು ನಮಗೆ ಇಮ್ಯುನಿಟಿ ಬೇಕು, ಬ್ಲಡ್ನ ಫ್ಲೋವಿಂಗ್ ಕರೆಕ್ಟಾಗಿರೋಕ್ಕೆ ನಮಗೆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುವಂಥ ಶಕ್ತಿನೂ ಈ ಒಣ ದ್ರಾಕ್ಷಿ ನೀರಿನಲ್ಲಿದೆ. ಒಣ ದ್ರಾಕ್ಷಿ ಜೊತೆ ಅದು ನೆನೆ ಹಾಕಿರೋ ನೀರು ಸೇವನೆ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ತಪ್ಪದೇ ತಿನ್ನೋದಂತ ಮರಿಬೇಡಿ. ಮತ್ತು ನೋಡಿ, ಯಾವ ಮಕ್ಕಳು ವೇಟು ಸ್ವಲ್ಪನೇ ಇರುತ್ತೆ, ಯಾವ ಏಜಿಗೆ ಎಷ್ಟಿರಬೇಕು ಮಕ್ಕಳ ವೇಟು ಅಷ್ಟು ಇರದೇ ಇದ್ದವರಿಗೆ, ಮಕ್ಕಳಲ್ವ ದೊಡ್ಡ ಯಾರಿಗಾದ್ರೂ ವೇಟು ತುಂಬಾ ಕಡಿಮೆ ಇದ್ದರೆ ಅವರು ರಾತ್ರಿ ನೆನೆ ಹಾಕಿ ಒಣ ದ್ರಾಕ್ಷಿ 1 ಸ್ಪೂನು ಒಣ ದ್ರಾಕ್ಷಿ ನೆನೆ ಹಾಕಿಬಿಟ್ಟು ದಿನಾಲು ಬೆಳಗ್ಗೆ ನೀರಿನ ಸಮೇತ ಒಣ ದ್ರಾಕ್ಷಿ ಯಾರು ತಗೋತಾರೆ ಅವ್ರಿಗೆ ವೇಟ್ ಗ್ರೇನ್ ಹಾಕೋತಾ ಬರುತ್ತೆ. ವೇಟ್ ಲಾಸ್ ಆಗೋದಿಲ್ಲ, ವೇಟ್ ಗ್ರೇನ್ ಆಗುತ್ತೆ ಫ್ರೆಂಡ್ಸ್. ತಪ್ಪದೇ ಇದು ತಲೆ ಇಟ್ಕೊಳ್ಳಿ. ವೇಟ್ ಅಂತೂ ಲಾಸ್ ಆಗೋದಿಲ್ಲ ಒಣ ದ್ರಾಕ್ಷಿಗೆ. ನ್ಯಾಚುರಲ್ ಸ್ವೀಟ್ ಇರುತ್ತೆ, ಇದರಲ್ಲಿ ಸ್ವೀಟ್ನ ಅಂಶ ಜಾಸ್ತಿ ಇರುತ್ತೆ. ವೇಟ್ ಅಂತೂ ಗ್ರೇನ್ ಆಗುತ್ತೆ. ಯಾರೆಲ್ಲ ವೇಟ್ ಕಮ್ಮಿ ಇದೆ ಅವರಿಗೆ ತುಂಬ ಒಳ್ಳೆಯದು. ಮತ್ತು ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಎದೆ ಉಬ್ಬರ ಇದೆ, ಅವರಿಗೆಲ್ಲ ತುಂಬ ಒಳ್ಳೆಯದು. ಹೊಟ್ಟೆಯ ಪ್ರತಿಯೊಂದು ತೊಂದರೆಗಳು ನಿವಾರಣೆ ಮಾಡುವಂಥ ಅಂಶ ಈ ಒಣ ದ್ರಾಕ್ಷಿಯ ಅಂಶಕ್ಕಿದೆ, ಒಣ ದ್ರಾಕ್ಷಿಯ ಡ್ರೈ ಫ್ರೂಟ್ಸಿಗಿದೆ. ತಪ್ಪದೆ ತಗೊಳ್ಳಿ. ಮತ್ತು ಯಾರಿಗೆಲ್ಲ ಬೋನ್ಸ್ ವೀಕ್ ಇದೆ, ಸುಸ್ತಾಗುತ್ತೆ, ಬೇಗ ನಿಶಕ್ತಿ ಇರುತ್ತೆ, ಕಾಲು ನೋವು ಬರುತ್ತೆ, ಅವರಿಗೆ ಒಣ ದ್ರಾಕ್ಷಿ ತುಂಬ ಅವಶ್ಯಕತೆ ಇದೆ. ಡೈಲಿ ಒಣ ದ್ರಾಕ್ಷಿ ತಗೋಬೇಕಾಗುತ್ತೆ. ಯಾರಿಗೆಲ್ಲ ಹೊರಗಡೆ ಗಾಳಿಗೆ ಕೆಲ್ಸಕ್ಕೆ ಹೋಗಿ ಬಂದರೆ ಶೀನ್ತಾರೆ ನೋಡಿ, ಗಾಳಿಗೆ ಮತ್ತು ಧೂಳಿಗೆ ನೀರಿಗೆ ಎಲ್ಲರೂ ಪ್ರತಿಯೊಂದಕ್ಕೂ ಕ್ಲೈಮೇಟ್ ಚೇಂಜ್ ಆದಮೇಲೆ ಸೀನ್ ಬರುತ್ತೆ ನೋಡಿ, ಅವರಿಗೆ ಇದು ಒಣ ದ್ರಾಕ್ಷಿಯ ತುಂಬ ಹೆಲ್ಪ್ ಆಗುತ್ತೆ. 80% ತೊಂದರೆ ಎಲ್ಲ ನಿವಾರಣೆ ಆಗುತ್ತೆ ಫ್ರೆಂಡ್ಸ್. ದಿನಾಲು ಡೈಲಿ ಒಣ ದ್ರಾಕ್ಷಿ ಸೇವನೆ ಮಾಡೋದ್ರಿಂದ ಸೀನಿಂದು ಅಥವಾ ಅಲರ್ಜಿ ಅಂಶ ಕಡಿಮೆ ಆಗುತ್ತೆ. ಬೇಗ ಹುಷಾರು ತಪ್ತಾರೆ, ಸುಸ್ತಾಗುತ್ತೆ, ವೀಕ್ನೆಸ್ಸು, ಲೇಜಿನೆಸ್ ಇರೋಂಥವರಿಗೆ ತುಂಬಾ ಎನರ್ಜಿ ಕೊಡುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ. ಅದು ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುವಂಥ ಅಂಶ ಒಣ ದ್ರಾಕ್ಷಿಗಿದೆ. ಪ್ರೆಗ್ನೆನ್ಸಿ ಮಹಿಳೆಯರಿಗೆ ಮತ್ತು ಹೆಲ್ದಿ ವೇಟ್ ಗ್ರೇನ್ ಬೇಬಿಗೆ ತುಂಬ ಒಳ್ಳೆಯದು. ಹಾಳು ಮುಳು ತಿಂದು ವೇಟ್ ಗ್ರೇನ್ ಆಗೋಕ್ಕಿಂತ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಮಗುವಿನ ವೇಟು ತುಂಬ ಕರೆಕ್ಟಾಗಿ ಬೆಳೆಯುತ್ತೆ. ಸ್ಕಿನ್ನಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಒಣ ದ್ರಾಕ್ಷಿ ಚಾರ್ಮ್ ಬರುತ್ತೆ, ಸ್ಕಿನ್ನಿಗೆ ಗ್ಲೋವಿಂಗ್ ಬರುತ್ತೆ. ಮತ್ತು ಡೈಜೆಷನ್ ಪ್ರಾಬ್ಲಮ್ನಿಂದ ಯಾರಿಗೆಲ್ಲ ಮೋಷನ್ ಸರಿಯಾಗಲ್ಲ ಅವರಿಗೆ ಒಣ ದ್ರಾಕ್ಷಿ ತುಂಬ ಒಳ್ಳೆಯದು. ಮಗುವಿನ ಹೆಲ್ದಿ ವೇಟ್ಗೆ ತುಂಬ ಒಳ್ಳೆಯದು. ಯಾರಿಗೆ ಪ್ರೆಗ್ನೆನ್ಸಿಯಲ್ಲಿ ವೇಟು ಜಾಸ್ತಿ ಇರೋದಿಲ್ಲ, ಮಗುವಿನ ವೇಟ್ ಕಮ್ಮಿ ಇದೆ ಅಂತಾರೆ ನೋಡಿ, ಅವರು ತಗೋಬಹುದು. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹೇಗೆ ಸೇವನೆ ಮಾಡಬೇಕು ಅಂದರೆ, ಒಣ ದ್ರಾಕ್ಷಿ ರಾತ್ರಿ ನೆನೆ ಹಾಕಿಬಿಟ್ಟು 1 ಸ್ಪೂನು, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದರ ಪ್ರಕಾರ ಪ್ರತಿಯೊಬ್ಬರಿಗೂ 1 ಸ್ಪೂನ್ ಬರೋಂಗೆ, ಒಂದು 8ರಿಂದ 10 ಒಣ ದ್ರಾಕ್ಷಿ ಬರುವಾಗೆ ರಾತ್ರಿಯಲ್ಲಿ ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ನೀರಿನ ಸಮೇತ ಒಣ ದ್ರಾಕ್ಷಿ ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಡಬಲ್ ಆಗುತ್ತೆ ಫ್ರೆಂಡ್ಸ್. ಮಗುವಿನ ಹಿಡಿದು ದೊಡ್ಡವ್ರ ತನಕ ತಗೋಬಹುದು. ಮಗುವಿನ ಒಳ್ಳೆ ಹೆಲ್ದಿ ವೇಟ್ ಗ್ರೇನಿಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿ ಮಹಿಳೆಯರು ತಪ್ಪದೇ ತಗೋಬೇಕು. ಯಾರೆಲ್ಲ ಸುಸ್ತು ಇರ್ತಾರೆ, ಕ್ಲೈಮೇಟ್ ಚೇಂಜ್ ಆದಮೇಲೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ನೋಡಿ, ಮತ್ತು ಹಾರ್ಟಿನ ಪ್ರಾಬ್ಲಮ್ ಇರೋರಿಗೆ, ಬೋನ್ಸ್ ಪ್ರಾಬ್ಲಮ್ ಇರೋರಿಗೆ, ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಒಣ ದ್ರಾಕ್ಷಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಹೊಟ್ಟೆಯಲ್ಲಿ ಉಬ್ಬರ ಇರುತ್ತೆ ಅವರಿಗೆ ತುಂಬ ಒಳ್ಳೆಯದು. ಯಾವಾಗಲೂ ಒಣ ದ್ರಾಕ್ಷಿ ನೆನೆ ಹಾಕಿ ತಿಂದರೆ ಡಬಲ್ ಬೆನಿಫಿಟ್ ಸಿಗುತ್ತೆ. ಹಾಗೇನೋ ತೊಳೆದ್ಬಿಟ್ಟು ತಿನ್ಬೋದು, ನೆನೆ ಹಾಕಿದ್ಮೇಲೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ನೆನೆ ಹಾಕಿ ತಿನ್ನೋದ್ರಿಂದ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸು. ನೀವು ದ್ರಾಕ್ಷಿ ಅಲ್ಲದೇ ಅಂಜೀರು, ಖಜೂರ ಮತ್ತು ಬಾದಾಮಿ ಇವೆಲ್ಲನೂ ನೆನೆ ಹಾಕಿ ತಿನ್ನಬೇಕು ಫ್ರೆಂಡ್ಸ್. ಯಾರೆಲ್ಲ ತಿನ್ನಬಾರ್ದು ಅಂದರೆ ನೋಡಿ, ಯಾರಿಗೆಲ್ಲ ಹೈ ಶುಗರ್ ಇರುತ್ತೆ, ಯಾರಿಗೆಲ್ಲ ಜಾಸ್ತಿ ಇರುತ್ತೆ ಅವರು ಒಣ ದ್ರಾಕ್ಷಿ ತಗೋಬಾರ್ದು ಫ್ರೆಂಡ್ಸ್. ಇದು ನ್ಯಾಚುರಲ್ ಶುಗರ್ ಜಾಸ್ತಿ ಇರುತ್ತೆ, ಸ್ವೀಟ್ನಂಶ ಜಾಸ್ತಿ ಇರುತ್ತೆ. ಶುಗರ್ ಇರುವಂಥ ಸಕ್ಕರೆ ಕಾಯಿಲೆ ಇರುವಂಥವರು ತಗೋಬಾರ್ದು ಫ್ರೆಂಡ್ಸ್. ಅವರಿಗೆ ತುಂಬ ಕಷ್ಟ ಆಗುತ್ತೆ. ಪ್ರೆಗ್ನೆನ್ಸಿ ಮಹಿಳೆಯರಿಗೂ ಶುಗರ್ ಬರುತ್ತೆ ನೋಡಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಅವರು ತಗೋಬಾರ್ದು. ಇದು ಬ್ರೈನ್ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಸ್ಕಿನ್ ಗ್ಲೋವಿಂಗ್ಗೆ ಮತ್ತು ಜಾಸ್ತಿ ಏಜ್ ಆದವ್ರಂಗೆ ಕಾಣಿಸ್ತಾರೆ ನೋಡಿ, ಅವರಿಗೆ ತುಂಬ ಒಳ್ಳೆಯದು. ಅಂದರೆ ಬೇಗ ಸ್ಕಿನ್ ಏನಾಗುತ್ತೆ, ಟೈಟ್ನೆಸ್ ಬರುತ್ತೆ, ಬೇಗ ಏಜ್ ಆದವ್ರಂಗೆ ಕಾಣೋದಿಲ್ಲ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳು ತಗೋಬೋದು, ಯಾಕಂದರೆ ತುಂಬಾ
ಸ್ಕಿನ್ನಿಗೆ ಒಳ್ಳೆಯದು ಫ್ರೆಂಡ್ಸ್. ಸ್ಕಿನ್ನ ಚಾರ್ಮ್ ಹೆಚ್ಚು ಮಾಡುತ್ತೆ, ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಏಜ್ ಆದಮೇಲೆ ರಿಂಕಲ್ಸ್ ಬರ್ತಾವೆ ನೋಡಿ, ಅದು ಕಡಿಮೆ ಮಾಡುತ್ತೆ. ಯಾರಿಗೆಲ್ಲ ಇದು ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಯಾವ ಮಕ್ಕಳು ತಿನ್ನಲ್ಲ, ಯಾರಿಗೆ ಇಷ್ಟ ಆಗೋದಿಲ್ಲ ನೋಡಿ, ಅವರಿಗೆ ಈ ಥರ ಲಡ್ಡು, ಬರ್ಫಿ, ಸ್ಮೂದಿಗಳು ಮತ್ತು ಪಾಯಸಗಳು ಅದರಲ್ಲಿ ಹಾಕಿಬಿಟ್ಟು ಕೊಡೋದ್ರಿಂದ ಮಕ್ಕಳ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ಸೇರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಯಾರೆಲ್ಲ ಮಕ್ಕಳು ತಿನ್ನಲ್ಲ ನೋಡಿ, ಥರ ವಿಧವಾದ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ರೆಸಿಪಿಗಳು ಮಾಡಿಬಿಟ್ಟು, ಲಡ್ಡು ಮಾಡಿಬಿಟ್ಟು, ಪಾಯಸ, ಸ್ಮೂದಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೆನೆ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ ಕ್ಲೈಮೇಟಿನಲ್ಲಿ ಎಲ್ಲ ಥರ ಇಮ್ಯುನಿಟಿ ನಾವು ತಗೋಬೇಕಾಗುತ್ತೆ. ಹೊರಗಡೆ ಜಂಕ್ ಫುಡ್ ಎಲ್ಲ ಬಿಟ್ಬಿಟ್ಟು ಮನೇಲಿರೋ ಹೆಲ್ದಿ ಅಂಶಗಳು ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ನಿಮಗೆ ವಿಡಿಯೋಗಳು ಬೇಕಂದರೆ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.